ಸಪ್ತ ಸಚಿವರ ಮೇಲೆ ತಲೆದಂಡದ ತೂಗುಗತ್ತಿ ಈಗ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಕ್ಷ್ಮ ಗಮನವನ್ನ ಹರಿಸಲಾಗಿದೆ. ಡಿಸೆಂಬರ್ನಲ್ಲಿ ಸಪ್ತ ಸಚಿವರಿಗೆ ಅಂದ್ರೆ 7 ಸಚಿವರಿಗೆ ಗೇಟ್ ಪಾಸ್ ಕೊಡುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಸರ್ಕಾರದ ಇಮೇಜ್ ಡ್ಯಾಮೇಜ್ ಮಾಡಿರುವಂತಹ ಆ 7 ನಾಯಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಹಾಗಾಗಿ ಈ ನಿರ್ಧಾರ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದಲ್ಲ ಒಂದು ಟೆನ್ಷನ್ ಈಗ ಕಾಂಗ್ರೆಸ್ನಲ್ಲಿ ಮೂಡ್ತಾ ಇರುವಂತದ್ದು. ಈಗ ನೋಡಿದ್ರೆ ಸಪ್ತ ಸಚಿವರ ಮೇಲೆ ತಲೆದಂಡದ ತೂಗುಗತ್ತಿ ಬೇರೆ ಇದೆ. ಏನಿದು ಏನ್ ಪ್ರಕರಣ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ 7 ಸಚಿವರು ಯಾರು ಅಂತ? ಚಂದ್ರಕಲಾ, ಈಗಾಗಲೇ ನಾಗಮಂಗಲದಲ್ಲಿ ಆಗಿರ್ತಕ್ಕಂತ ಘಟನೆ ಏನಿದು ಅಂದ್ರೆ ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಘಟನೆ ಏನಿದೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರ್ತಕ್ಕಂತ ಪರಮೇಶ್ವರ್ ಅವರು ಮೊದಲ ಬಾರಿಗೆ ಕೆಲವೊಂದಿಷ್ಟು ಇದು ಸಣ್ಣ ಪ್ರಮಾಣದಲ್ಲಿ ಆಗಿರ್ತಕ್ಕಂತ ಘಟನೆ ಅನ್ನುವಂತ ಒಂದು ರೀತಿಯಲ್ಲಿ ನಿಷ್ಕಾಳಜಿಯ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ಒಂದು ಹೇಳಿಕೆಯನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಇದನ್ನ ಒಂದು ಸುದ್ದಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ಸಜ್ಜಾಗಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ದೊಡ್ಡ ಮಟ್ಟದ ಅಸ್ತ್ರವಾಗಿ ಪರಿಣಮಿಸುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದನ್ನ ಎಲ್ಲೋ ಒಂದ್ ಕಡೆ ಹತೋಟಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿರತಕ್ಕಂಥದ್ದು ಮತ್ತೆ ಪ್ರಮುಖವಾಗಿ ಬಿಜೆಪಿ ನಾಯಕರು ಎರಡೂ ಪಕ್ಷದ ನಡುವೆ ಒಂದಿಷ್ಟು ವಾಗ್ವಾದ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಎಲ್ಲೋ ಒಂದ್ ಕಡೆ ಸಚಿವರ ವೈಫಲ್ಯ ಕೂಡ ಕಾಣ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೀತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಹಾಗಾಗಿ ಸಚಿವರ ವಿರುದ್ಧವೂ ಕೂಡ ಹೈಕಮಾಂಡ್ ನಾಯಕರು ಕೆಲವಷ್ಟು ಸೂಚನೆ ಮತ್ತು ಖಡಕ್ ಆಗಿರ್ತಕ್ಕಂಥ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದಾವೆ. ಚಂದ್ರಕಲಾ, ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲೆಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಸಂಕಷ್ಟ ಎದುರಾಯ್ತಾ? ಯಾಕಂತಂದ್ರೆ ಈಗಾಗಲೇ ಖಾತೆ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣನ್ನ ಹಾಕಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿಜಾನ? ಪ್ರಮುಖವಾಗಿ ಚಂದ್ರಕಲಾ, ಈ ಒಂದು ಅವರ ಒಂದು ಗೃಹ ಖಾತೆಯ ಮೇಲೆ ಕೆಲವಷ್ಟು ಹಿರಿಯ ನಾಯಕರ ಅಂದ್ರೆ ನಮಗೂ ಕೂಡ ಗೃಹ ಇಲಾಖೆ ಬೇಕು ಅನ್ನುವಂತ ಪಟ್ಟು ಕೂಡ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಗೃಹ ಸಚಿವರಿಗೆ ಅಂದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಟ್ಟಿದ್ರು. ಆದ್ರೆ ಇದೀಗ ಕಂಡು ಬಂದಿರತಕ್ಕಂತ ಕೆಲವೊಂದಿಷ್ಟು ವೈಫಲ್ಯಗಳನ್ನೇ ಪಟ್ಟಿಯನ್ನ ಮಾಡಿಕೊಂಡು ಇದನ್ನ ಮುಂದಿಟ್ಕೊಂಡು ಬೇರೆ ನಾಯಕರು ಕೂಡ ಅವ್ರನ್ನ ಈ ಒಂದು ಸ್ಥಾನ ಬೇಕು ಅನ್ನುವಂಥದ್ದು ಕೂಡ ಕೇಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಇವರ ಖಾತೆಯ ಮೇಲೂ ಕೂಡ ಕೆಲವಷ್ಟು ನಾಯಕರ ಪ್ರಮುಖವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರ ಕಣ್ಣು ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೆಲವಷ್ಟು ಇಂತಹ ಪ್ರಕರಣಗಳಾಗಿರ್ಬೋದು ಇವುಗಳನ್ನ ಮುಂದಿಟ್ಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಆ ಸ್ಥಾನ ನಮಗೆ ಬೇಕು ಅನ್ನುವಂತ ಬ್ಯಾಟಿಂಗ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದಾವೆ. ಯಾಕಂತಂದ್ರೆ ಈ ಕೆಲವಷ್ಟು ಪ್ರಕರಣಗಳಲ್ಲಿ ಕೂಡ ಕೆಲವಷ್ಟು ದೊಡ್ಡ ಮಟ್ಟದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಾಗಿ ಪರಿಣಮಿಸುವಂತ ರೀತಿಯಲ್ಲಿ ನಡೆದಿದ್ದಾವೆ. ಸೊ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವರು ಕೆಲವೊಂದಿಷ್ಟು ಖಾತೆಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಅದನ್ನ ಶತಾಗತಾಯ ಪ್ರಯತ್ನ ಮಾಡಿ ಪಡೆದುಕೊಳ್ಬೇಕು. ಆ ಖಾತೆಯನ್ನು ನಿರ್ವಹಿಸುವಂತವರ ಒಂದು ಒಂದಿಷ್ಟು ಹೇಳಿಕೆಗಳಾಗಿರ್ಬೋದು ಅವರ ಎಡವಟ್ಟುಗಳನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು ಅನ್ನುವಂಥದ್ದೇ ಕೆಲವಷ್ಟು ನಾಯಕರು ಕೂಡ ಮುಂದಾಗಿರುವಂತದ್ದು. ಚಂದ್ರಕಲಾ, ಬಸವರಾಜ್, ಕೊನೆಯದಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದೆಹಲಿಯ ನಾಯಕರು ಈಗಾಗಲೇ ಬನ್ನಿ ಕೊಂಚ ಮಾತಾಡ್ಬೇಕು ಅಂತ ಕೇಳಿದ್ದಾರಂತೆ. ಯಾವಾಗ ತೆರಳಬಹುದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಅಂತ? ಚಂದ್ರಕಲಾ, ಈಗಾಗಲೇ ಹೈಕಮಾಂಡ್ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಅಂದ್ರೆ ಕೆಲವಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಹೈಕಮಾಂಡ್ ನಾಯಕರು ಅವರನ್ನ ಒಂದು ಬುಲಾ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಅವರು ಯಾವ ದಿನ ಹೋಗ್ತಾರೆ ಅಥವಾ ದಿನಾಂಕವನ್ನ ಕೂಡ ಇನ್ನೂ ಕೂಡ ನಿಗದಿಪಡಿಸಿಲ್ಲ. ಆದ್ರೆ ಅವರು ಹೈಕಮಾಂಡ್ ನಾಯಕರು ಮಾತ್ರ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಆದ್ರೆ ಅವರು ಯಾವ ದಿನ ಒಂದು ದೆಹಲಿಯ ಪ್ರವಾಸ ಕೈಗೊಳ್ತಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ನಡೆಸ್ತಾರೆ, ರಾಜ್ಯ ರಾಜಕೀಯದಲ್ಲಿ ಆಗಿರತಕ್ಕಂಥ ಕೆಲವಷ್ಟು ಬೆಳವಣಿಗೆಗಳು ಮತ್ತೆ ಪ್ರಮುಖವಾಗಿ ಈ ಹೋಮ್ ಡಿಪಾರ್ಟ್ಮೆಂಟ್ ಅನ್ನುವಂತ ಇದರಿಂದಲೇ ಸಾಕಷ್ಟು ಪ್ರಕರಣಗಳು ಕೂಡ ಆಗ್ತವೆ. ಆ ಒಂದು ಪ್ರಕರಣಗಳಿಂದ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತದ್ದು ಅಥವಾ ಪ್ಲಸ್ ಪಾಯಿಂಟ್ ಆಗುವಂತದ್ದು ಎರಡೂ ಕೂಡ ಸಾಧ್ಯತೆಗಳು ಕೂಡ ಇದಾವೆ. ಇವೆಲ್ಲವನ್ನು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ನಾಯಕರು ಪರಮೇಶ್ವರ್ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿನ ಜನರ ತೀರ್ಪು ನಮಗೆ ಬಹಳ
ಎಚ್ಚರಿಕೆಯನ್ನು ಕೊಟ್ಟಿದೆ. ನಮ್ಮಿಂದ ಎಲ್ಲಿ ತಪ್ಪಾಗಿದೆ ಅಂತ ಪರಾಮರ್ಶೆಯನ್ನು ನಡೆಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಈ ಹಿಂದೆ ಹಲವು ನಾಯಕರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಹಾಗಾಗಿ ಪದೇ ಪದೇ ತಪ್ಪಾಗ್ತಾ ಇರೋದ್ರಿಂದ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ತಿಳಿತಾ ಇಲ್ಲ. ಹಾಗಾಗಿ ಆ ಸಪ್ತ ನಾಯಕರನ್ನ ಪಕ್ಷದಿಂದ ಅಥವಾ ಆ ಸ್ಥಾನದಿಂದ ಹೊರಗಾಕಿದ್ರೆ ಉತ್ತಮ ಅನ್ನುವಂಥ ಯೋಚನೆ ಕೂಡ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರಂತೆ. ಸರ್ಕಾರದ ನೀತಿಗೂ ನಿಲುವಿಗೂ ಸಂಬಂಧವೇ ಇಲ್ಲದಂತಿರೋದು, ಸ್ವಕ್ಷೇತ್ರದಲ್ಲಿ ಜನಮನ್ನಣೆ ಕಳೆದುಕೊಳ್ತಾ ಇದ್ದಾರೆ. ಅವ್ರದೇ ದರ್ಬಾರ್ ಅವ್ರು ಹೇಳ್ದಂಗೆ ಆಗಬೇಕು. ಅರ್ಹ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿದೆ. ಯಾಕಂದರೆ ಈಗ ಹೊಸಬ್ರು ಕೂಡ ಬಂದಿದ್ದಾರೆ, ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವ್ರಿಗೊಂದು ಇಮೇಜನ್ನು ಕೊಡಬೇಕು. ಸರ್ಕಾರದ ಇಮೇಜನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಈ ಹೆಜ್ಜೆಯನ್ನು ಇಡಲೇಬೇಕಾಗುತ್ತೆ. ಪಕ್ಷದ ಮುಖಂಡರು ಶಾಸಕರ ವಿಶ್ವಾಸವನ್ನು ಅವರು ಗಳಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರದ ನೀತಿಗೂ ಕೂಡ ಕ್ಯಾರೆ ಅಂತ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪಕ್ಷದಿಂದ ಅಂದರೆ ಆ ಸ್ಥಾನದಿಂದ ಅವರನ್ನ ತೆಗೆದು ಬೇರೆಯವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ, ಹೊಸಬರಿಗೆ ಅವಕಾಶವನ್ನು ಕೊಟ್ಟರೆ, ಈಗ ನೋಡಿ ಸರ್ಕಾರ ಎಲ್ಲರ ಪರವಾಗಿ ಇದೆಯಪ್ಪ, ಕೇವಲ ಹಿರಿಯರ ಪರವಾಗಿ ಅಥವಾ ಕೊಡೋ ಸ್ಥಾನವನ್ನು ಒಬ್ಬರಿಗೆ ಕೊಡುತ್ತೆ ಅನ್ನುವಂಥ ಮಾತಿನಿಂದ ಹೊರಬರ್ಬೋದು. ಎಲ್ರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ನಮ್ಮ ಪಕ್ಷ ಬಿಂಬಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಬಹುದು, ಗೊತ್ತಿಲ್ಲ, ನೋಡೋಣ. ಒಂದು ಕಡೆ ದೆಹಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆರಳಬೇಕಾಗಿದೆ. ಅಲ್ಲಿ ಏನೇನೆಲ್ಲ ಚರ್ಚೆಯನ್ನು ನಡೆಸ್ತಾರೆ, ಇದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಈ ನಾಯಕರ ತಲೆದಂಡ ಕೂಡ ಆಗೋದ್ರ ಬಗ್ಗೆ ಚರ್ಚೆ ಕೂಡ ನಡೆಸಬೇಕಾಗಿದೆ. ಇದೆಲ್ಲದಕ್ಕೂ ಯಾವಾಗ ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಳ್ತಾರೆ, ಅದಾದ ನಂತರ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ.